ಚಿತ್ರದುರ್ಗದ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಶರಣರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಸ್ವಾಮೀಜಿ ನಿರ್ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿದೆ. 2022 ಆಗಸ್ಟ್ 31ರಂದು ಇಬ್ಬರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಮುರುಘಾ ಶ್ರೀಗಳ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಸುಮಾರು 14 ತಿಂಗಳ ಕಾಲ ಜೈಲಿನಲ್ಲಿದ್ದ ಶ್ರೀಗಳು 2023 ನವೆಂಬರ್ 16ರಂದು ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗೆ ಬಂದಿದ್ರು. ಪ್ರಕರಣದ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಇಂದು ಮುರುಘಾ ಶ್ರೀ ಸೇರಿದಂತೆ ಒಟ್ಟು 3 ಆರೋಪಿಗಳನ್ನು ಕೂಡ ನಿರ್ದೋಷಿ ಅಂತ ತೀರ್ಪು ನೀಡಿದೆ. ಇನ್ನು ಪ್ರಕರಣ ಸಂಬಂಧವಾಗಿ ಮಾತನಾಡಿದ ಮುರುಘಾ ಶ್ರೀಗಳು, ನಾನು ಈಗ ಮಾತನಾಡುವ ಸಂದರ್ಭದಲ್ಲಿಲ್ಲ, ಏನು ಮಾತನಾಡೋಕ್ಕಾಗೋದಿಲ್ಲ, ಶೀಘ್ರದಲ್ಲಿ ಎಲ್ಲಾ ವಿಚಾರವನ್ನ ನಾನು ನಿಮ್ಮ ಮುಂದೆ ಹಂಚಿಕೊಳ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಸಂವಿಧಾನದ ಶುಭಾಶಯಗಳು, ಸಂವಿಧಾನದ ದಿನದ ಶುಭಾಶಯಗಳು. ಇವತ್ತು ನಾವುಗಳು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ. ಮಾತನಾಡುವಂಥ ಒಂದು ಸಂದರ್ಭ ಕಡಿಮೆ ಇದೆ. ನಿಮ್ಮೆಲ್ಲರಿಗೆ ಅಧಿಕೃತವಾಗಿ ಕರೆದುಬಿಟ್ಟು ಪತ್ರಿಕಾಗೋಷ್ಠಿಯನ್ನು, ಮಾಧ್ಯಮಗೋಷ್ಠಿಯನ್ನು ಕರೆದು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಮಾಡಿದ್ವಿ. ಹಾಗಾಗಿ ನಿಮ್ಮನ್ನೆಲ್ಲ ನಾವು ಇಲ್ಲಿಗೆ ಬರಮಾಡ್ಕೊತೀವಿ. ಅವತ್ತು ನಿಮಗೆಲ್ಲ ನಾವು ಸುದ್ದಿಯನ್ನು ಕೊಡ್ತೀವಿ. ಇವತ್ತಿಗೆ ಇಷ್ಟು ಸಾಕು. ನೋ ಕಾಮೆಂಟ್ಸಿಗೆ ಏನು ಹೇಳೋದಿಲ್ಲ ನಾವು. ಮುರುಘಾ ಶ್ರೀ ಪರ ವಕೀಲರಾದ KBK ಸ್ವಾಮಿ ಮಾತನಾಡಿ, ಪ್ರಕರಣದಲ್ಲಿ ಸ್ವಾಮೀಜಿ ನಿರ್ದೋಷಿಯಾಗಿ ಹೊರಬಂದಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಇಂದು ಪ್ರಕರಣ ಸುಖಾಂತ್ಯ ಕಂಡಿದೆ. ಮುರುಘಾ ಮಠಕ್ಕೆ ಒಳ್ಳೆಯ ದಿನ ಬರುತ್ತೆ ಅಂತ ಹೇಳಿದರು. ಮತ್ತು ಅವರ ಜೊತೆ ಇದ್ದಂಥ 12 ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆಗೊಳಿಸಿದೆ, ದೋಷಮುಕ್ತರಾಗಿದ್ದಾರೆ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ನಾವು ಪ್ರಕರಣವನ್ನು ಸುಖಾಂತ್ಯ ಕಂಡಿದ್ದೇವೆ. ಒಳ್ಳೆಯದಾಗಲಿ. ಮುಂದಿನ ದಿನಗಳು ಮುರುಘಾ ಮಠಕ್ಕೆ ಒಳ್ಳೆಯದನ್ನು ತರಲಿ. ಕೋರ್ಟ್ ತೀರ್ಪಿನ ಬಗ್ಗೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಈ ತೀರ್ಪನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾವು ಕೂಡ ಮೇಲ್ಮನವಿ ಮಾಡುವಂತೆ ಸರ್ಕಾರವನ್ನ ಒತ್ತಾಯಿಸುತ್ತೇವೆ. ಮಕ್ಕಳ ಪರವಾಗಿ ನಾವು ನಿಲ್ಲುತ್ತೇವೆ. ಆರೋಪಿಗಳನ್ನ ಕಾಪಾಡಿಕೊಂಡು ಹೋದ್ರೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡಲು ಸಾಧ್ಯವಿಲ್ಲ. ಈ ತೀರ್ಪಿಗೆ ನಮ್ಮ ವ್ಯವಸ್ಥೆಯೇ ಕಾರಣ. ಒತ್ತಡ, ಆಮಿಷ, ಭಯ, ಧರ್ಮ ಎಲ್ಲವೂ ಕೂಡ ಇಲ್ಲಿ ಕೆಲಸ ಮಾಡಿದೆ ಅಂತ ಅವರು ಹೇಳಿದ್ರು. ಇದೊಂದು ವಿಷಾದನೀಯವಾದಂತಹ ತೀರ್ಪು. ಮಕ್ಕಳ ಪರವಾಗಿ ಯೋಚನೆ ಮಾಡಿದಾಗ ನೊಂದಂತಹ ಮಕ್ಕಳಿಗೆ ನ್ಯಾಯ ಹುಡುಕುವಂತಹ ಒಂದು ಪ್ರಕ್ರಿಯೆ ಇನ್ನೂ ಓಡ್ತಾನೆ ಇದೆಯಲ್ಲ ಅಂತ ಬೇಸರ ಆಗುತ್ತೆ. ಇಲ್ಲಿ ಮೊದಲ ದಿನದಿಂದಲೂ ಕೂಡ ಈ ವ್ಯವಸ್ಥೆಯಲ್ಲಿರುವಂತಹ ಒಂದು ಭಾಗ ಈ ಆರೋಪ ಎದುರಿಸ್ತಿರುವಂಥ ವ್ಯಕ್ತಿಗಳ ಪರವಾಗಿ ಕೆಲಸ ಮಾಡಿರುವಂಥದ್ದು ಮತ್ತು ಕೆಲಸ ಮಾಡೋಕ್ಕೆ ಒಂದು ನಿಯೋಜಿಸಲ್ಪಟ್ಟಂಥವರು ಎಸಗಿರುವಂತಹ ಕೆಲವು ಲೋಪಗಳು ಆರೋಪಿಗಳ ಪರವಾಗಿ ವರದಾನ ಆಗಿರುವಂಥದ್ದು. ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾನೆ ಇದೆ. ನಿನ್ನೆ ತಡರಾತ್ರಿ ಸತೀಶ್ ಜಾರಕಿಹೊಳಿ ಜೊತೆ DCM DK ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಿತು. 1 ಗಂಟೆಗೂ ಹೆಚ್ಚು ಕಾಲ DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಚರ್ಚೆ ನಡೆಸಿದ್ದು, ಸಿಎಂ ಸ್ಥಾನ ಬಿಟ್ಟುಕೊಡುವಂತೆ ಸಿದ್ದರಾಮಯ್ಯರ ಮನವೊಲಿಸುವಂತೆ DKಶಿ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ಭೇಟಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ DCM DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಬೇರೆ ಯಾರೂ ಅಲ್ಲ, ನಮ್ಮ ಪಾರ್ಟಿ ಸೀನಿಯರ್ ಲೀಡರ್. ಸರ್ಕಾರವನ್ನ ಉಳಿಸಿಕೊಂಡು ಹೋಗೋಕೆ ಚರ್ಚೆ ಮಾಡಿದ್ದೀವಿ. ನಾನು ಸಿಎಂ ಎಲ್ಲರೂ ಸೇರಿ ಸರ್ಕಾರವನ್ನ ತಂದಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಸತೀಶು ನಾವು ಕೊಲಿಗಾಗಿದ್ದೀವಿ. ಅವ್ರು ನನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ರು. ಅವರಿಗೆ ಫುಲ್ ಉತ್ತರ ಇದು ಕಿತ್ತೂರು ಕರ್ನಾಟಕದ ಜವಾಬ್ದಾರಿ ಕೊಟ್ಟಿದ್ದೆ. ಅಲ್ಲೆಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ. ಎಲ್ಲ ನಮ್ಮಲ್ಲಿ ಯಾವ ಡಿಫರೆನ್ಸಸ್ ಇಲ್ಲ, ಒಟ್ಟಿಗೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಅನೇಕ ಮಂತ್ರಿಗಳು ಹಿರಿಯರನ್ನೆಲ್ಲ ಚರ್ಚೆ ಮಾಡಿ. ನಾನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಂತ ಖಡಕ್ ಆಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಏನೇ ಭಿನ್ನಾಭಿಪ್ರಾಯ ಇದ್ರೂ ಒಂದೇ ಪಕ್ಷದಲ್ಲಿ ಇದ್ರೆ ಹೊಂದಾಣಿಕೆ ಅನಿವಾರ್ಯ. ಸಿಎಂ ಸಿದ್ದರಾಮಯ್ಯ ನಿವೃತ್ತಿಯಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ. ಅವರು ಇನ್ನೊಂದು ಕುಸ್ತಿ ಆಡ್ತೀನಿ ಅಂದಿದ್ದಾರಲ್ಲ, ನೋಡೋಣ ಅಂತ ಅಂದ್ರು. ಏನೇ ಭಿನ್ನಾಭಿಪ್ರಾಯಗಳಿದ್ರು ಒಂದೇ ಪಕ್ಷದಲ್ಲಿ ಇದ್ದ ಮೇಲೆ ಹೊಂದಾಣಿಕೆ ಅನಿವಾರ್ಯ ಅದನ್ನು ನಾವು ಮಾಡಿ ತೋರಿಸಿದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಪಕ್ಷದಲ್ಲಿರುವಂಥ ಚುನಾವಣೆಯಲ್ಲಿ ನಾವು ಸಾಬೀತು ಮಾಡಿದ್ದೀವಿ. ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಸಾಬೀತು ಈಗಾಗಲೇ ಮಾಡಿದ್ದೀವಿ. ಸೊ ಅದು ಮುಂದುವರಿತದೆ ಅಷ್ಟೇ.
ಅವ್ರ ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದ್ದೀವಿ, ಸುಮಾರು 1 ವರ್ಷದಿಂದ ಹೇಳಿದ್ದೀವಿ. ಈಗೂ ಅದು ಕೆಲವರು ಹೇಳ್ತಿದ್ದಾರೆ, ನಾವು ಕೂಡ ಅದನ್ನ ಹೇಳಿದ್ದೀವಿ. ಅವರ ಸೇವೆ, ಅವರ ಸಪೋರ್ಟ್ ಪಾರ್ಟಿಗೆ ಮುಂದೆ ಕೂಡ ಇರ್ತದೆ. ಆ್ಯಕ್ಟಿವ್ ಆಗಿರ್ಬೇಕಂತ ಹೇಳಿದ್ದೀವಿ. ಅವರು ಹೇಳಿದಾರಲ್ಲ ಮೊನ್ನೆ, ನಾ ಇನ್ನೊಂದು ಸಾರಿ ನೋಡ್ತೀನಿ ಅಂತ ಕುಸ್ತಿ ಆಡ್ತಂತ ಹೇಳಿದ್ದಾರೆ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಸಚಿವ ಸತೀಶ್ ಜಾರಕಿಹೊಳಿ ಶಾಸಕರ ಜೊತೆ ಲಂಚ್ ಮೀಟಿಂಗ್ ನಡೆಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸತೀಶ್ ಜಾರಕಿಹೊಳಿ ಭೋಜನ ಸವಿದಿದ್ದಾರೆ. ಹಂಪನಗೌಡ ನಾಯಕ್, ಕಂಪ್ಲಿ ಗಣೇಶ್, ಬಾಬಾ ಸಾಹೇಬ್ ಪಾಟೀಲ್, ಆಸಿಫ್ ಪಠಾಣ್, ವಿಶ್ವಾಸ್ ವೈದ್ಯ, ಪ್ರಕಾಶದ ಕೋಳಿವಾಡ, ಪಾವಗಡ ವೆಂಕಟೇಶ್ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಶಾಸಕರ ಜೊತೆ ಸತೀಶ್ ಮೀಟಿಂಗ್ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿನತ್ತ ಬರ್ತಿದ್ದಾರೆ. ವಿಮಾನದ ಮೂಲಕ ಬೆಂಗಳೂರಿನತ್ತ ಖರ್ಗೆ ಆಗಮಿಸುತ್ತಿದ್ದಾರೆ. ಖರ್ಗೆ ಜೊತೆ ಇರುವಂತಹ ಎಂಎಲ್ಸಿ ಮಂಜುನಾಥ್ ಕೂಡ ಬೆಂಗಳೂರಿಗೆ ಬರ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ರಾಜ್ಯ ಕಾಂಗ್ರೆಸ್ ಬಿಕ್ಕಟ್ಟಿನ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಮಾತುಕತೆ ನಡೆಸಿದ್ದಾರಂತೆ. ಸುಮಾರು 2 ನಿಮಿಷ ಚರ್ಚೆ ಮಾಡಿರುವಂತಹ ಖರ್ಗೆ 2 ಬಣಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ದೇಶದಲ್ಲಿ ದಲಿತರನ್ನ ಸಿಎಂ ಮಾಡಿದ್ದು ಕಾಂಗ್ರೆಸ್ ಮಾತ್ರ, ರಾಜ್ಯದಲ್ಲೂ ಅವಕಾಶ ಇದ್ರೆ ಸಿಎಂ ಮಾಡ್ತೀವಿ ಅಂತ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿರುವಂತಹ ಅವರು ಮಲ್ಲಿಕಾರ್ಜುನ ಖರ್ಗೆಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಕೆಲವರು ಹೇಳ್ತಿದ್ದಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದ್ರು. ಇನ್ನು ಡಿಕೆ ಶಿವಕುಮಾರ್ ಜೊತೆ ನಡೆದ ಸಭೆ ವಿಚಾರವಾಗಿಯೂ ಮಾತನಾಡಿರುವಂತಹ ಕೆಜೆ ಜಾರ್ಜ್, ನಾವು ಜಿಬಿಎ ಚುನಾವಣೆ ಸಂಬಂಧ ಮಾತುಕತೆ ಮಾಡಿದ್ದೇವೆ ಅಂತಂದ್ರು. ಕಾಂಗ್ರೆಸ್ ಅವರೇ ದಲಿತರನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ದಲಿತರನ್ನು ನಾವು ಮುಖ್ಯಮಂತ್ರಿ ಮಾಡಿದ್ದೀವಿ, ಗೊತ್ತಾಯ್ತಲ್ಲ. ದಲಿತರನ್ನ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದ್ರೆ ದಲಿತರಿಗೆ ಮಾಡ್ತೀವಿ. ಖರ್ಗೆಜಿ ಅವರು ಚೀಫ್ ಮಿನಿಸ್ಟರ್ ಅವ್ರಿಗೆ ಎಲ್ಲ ಯೋಗ್ಯತೆ ಇದೆ, ಅವ್ರಿಗೆ ಎಲ್ಲ ನೋಡಿ ಯಾರು ಹೇಳ್ತಾರೆ. ಇವತ್ತು ಎಐಸಿಸಿ ಅಧ್ಯಕ್ಷರನ್ನೇ ಮಾಡಿದ್ದೀವಿ. ಯಾರು ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ, ಅದು ದೊಡ್ಡದಾ ಚೀಫ್ ಮಿನಿಸ್ಟರ್ ದೊಡ್ಡದಾ? ಡಿಕೆ ಶಿವಕುಮಾರ್ ಅವರು ನನ್ನ ಕೊಲೀಗು, ನಾವೆಲ್ಲ ಯೂತ್ ಕಾಂಗ್ರೆಸ್ಸಲ್ಲಿ ಜೊತೆಲಿದ್ದವರು. ಈಗ ನಮ್ಮ ರಾಯರೆಡ್ಡಿ ನನ್ನೊಟ್ಟಿಗೆ ಇದ್ದರು, ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದರು. ನಾವು ಅವ್ರನ್ನ ಭೇಟಿ ಮಾಡ್ತೀವಿ. ನಮ್ಮ ಪಕ್ಷದಲ್ಲ ಅಲ್ಲದವ್ರನ್ನ ಸಮೇತ ಕೆಲವು ಸಲ ಭೇಟಿ ಮಾಡಬೇಕಾಗ್ತದೆ. ಪಕ್ಷದ ವಿಚಾರ ಮಾತಾಡಿದ್ವಿ, ಎಲೆಕ್ಷನ್ ವಿಚಾರ ಮಾತಾಡಿದ್ವಿ. ನಮ್ಮ GBA ಎಲೆಕ್ಷನ್ ಬರ್ತಾ ಇದೆ, ಅದು ವಿಚಾರ ಮಾತಾಡಿದ್ವಿ, ಹೇಳಿದ್ದೀನಿ. ಅವರೇನಾದರೂ ಈಗ ನೋಡಿ, DK ಶಿವಕುಮಾರ್ ನಿಮಗೇನಾದ್ರು ಹೇಳಿದಾರ? ಆ 4 ಗೋಡೆ ಒಳಗಡೆ ಮಾತ್ರ ನಾನು ಇರಲಿಲ್ಲ. ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆ ಸಚಿವ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದು, ನಮ್ಮಲ್ಲಿ ಕುರ್ಚಿ ಫೈಟ್ ಏನಿಲ್ಲ, ಅದೇನಿದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ರಾಹುಲ್ ಗಾಂಧಿ ಭೇಟಿಗೆ ನಾನು ಸಮಯ ಕೇಳಿದ್ದು, ಡಿಕೆಶಿ ಸಮಯ ಕೇಳಿದ್ದು ಬೇರೆ ಬೇರೆ ವಿಷಯಕ್ಕಾಗಿ. ಸಿಎಂನ ಆಯ್ಕೆ ಮಾಡಿದ್ದು CLP ಸಭೆ. ಏನಾದ್ರೂ ತೀರ್ಮಾನ ಆಗ್ಬೇಕು ಅಂತ ಅಂದ್ರೆ ಅಲ್ಲೇ ಆಗ್ಬೇಕು, ಬೇರೆಲ್ಲ ಊಹಾಪೋಹ ಅಷ್ಟೇ ಅಂತ ಅಂದ್ರು. ಕುರ್ಚಿ ಫೈಟ್ ಏನಿಲ್ಲ, ಕುರ್ಚಿ ಫೈಟು ಮಾಧ್ಯಮದಲ್ಲಿದೆ. ಅದೇನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನ ಮಾಡೋರ್ಗೂ ಸಹ ಎಲ್ಲರೂ ಸಹ ಕಾಯಬೇಕಾಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು CLPಯ ಸಭೆ, ಅದಕ್ಕೆ ಅಬ್ಸರ್ವರ್ಸ್ ಬಂದಿದ್ದರು. ಅಬ್ಸರ್ವರ್ಸ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಹೈಕಮಾಂಡು ಮತ್ತು CLP ತೀರ್ಮಾನ. ಅದು ಏನಾದರೂ ತೀರ್ಮಾನ ಆಗಬೇಕಂದ್ರೆ ಆ ಒಂದು ಮಧ್ಯದಲ್ಲಿ ಆಗಬೇಕ ವಿನಃ ಬಾಕಿದೆಲ್ಲ ಊಹಾಪೋಹಗಳು. ವ್ಯಾಪಾರ ಅಂತ ನಾನು ಒಪ್ಪಕ್ಕೆ ತಯಾರಿಲ್ಲ. 5 ಜನದ ಮಟ್ಟಿಗೆ ಮಾತಾಗಿರ್ಬೋದು, ಆದರೆ ಅದರ ತೀರ್ಮಾನ ಆಗಿರ್ತಕ್ಕಂಥದ್ದು ಹೈಕಮಾಂಡು ಮತ್ತು CLP ಮಧ್ಯದಲ್ಲಿ. ಆ ಥರ ತೀರ್ಮಾನ ಆಗಿದೆ. ಇವರು CLPನಲ್ಲಿ ಹೇಳ್ಬೋದಿತ್ತಲ್ಲ ಈ ಥರ ತೀರ್ಮಾನ ಆಗಿದೆ ಅಂತೇಳಿ. ಇನ್ನು ಕುರ್ಚಿ ಕದನದ ಬಗ್ಗೆ ಅಸಮಾಧಾನ ಹೊರಹಾಕಿರೋ ಹರಿಪ್ರಸಾದ್, ಪಕ್ಷಕ್ಕೆ ಎಲ್ಲಾ ನಾಯಕರು ಕಾರ್ಯಕರ್ತರು ದುಡಿದಿದ್ದಾರೆ. ರಾಜಕೀಯವಾಗಿ ಹಲವು ವಿಶ್ಲೇಷಣೆ ಚಿಂತನೆಗಳು ಬರುತ್ತೆ. ಖರ್ಗೆ, ವೀರಪ್ಪ ಮೊಯ್ಲಿ, ರೆಹಮಾನ್ ಖಾನ್ ಬಿಟ್ರೆ ನಾನೇ ಪಕ್ಷದಲ್ಲಿ ಹಿರಿಯ. 51 ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದೇನೆ. ಹಲವರು ಅಧಿಕಾರ ಸರ್ಕಾರ ದೊಡ್ಡದು ಅಂತ ಭಾವಿಸಿರಬಹುದು. ನನಗೆ ಅದು ದೊಡ್ಡದಲ್ಲ, ಸಿದ್ಧಾಂತ ದೊಡ್ಡದು. ಇತ್ತೀಚಿನ ಬೆಳವಣಿಗೆಯಿಂದ ಪಕ್ಷಕ್ಕೆ ಹಾನಿಯಾಗ್ತಾ ಇದೆ. ದೊಡ್ಡವರು ಯೋಚನೆ ಮಾಡಬೇಕು ಅಂತ ಪರೋಕ್ಷವಾಗಿ ಟೀಕಿಸಿದ್ರು. ನೋಡಿ, ಖರ್ಗೆ ಸಾಹೇಬರು, ವೀರಪ್ಪ ಮೊಯ್ಲಿ ಅವರು, ರೆಹಮಾನ್ ಖಾನ್ ಬಿಟ್ಟರೆ ನಾನೇ ಹಿರಿಯ ಕಾಂಗ್ರೆಸ್ಗೆ ಇರೋದು. ಯಾವುದೇ ಒಂದೇ ಒಂದು ದಿವಸ ಪಕ್ಷ ಬಿಡದೆ ನಿರಂತರವಾಗಿ 51 ವರ್ಷ ಈ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ನು. ಜವಾಬ್ದಾರಿ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇದೇ ಚಿಕ್ಕಮಗಳೂರಲ್ಲಿ ಇಂದಿರಾ ಗಾಂಧಿ ಚುನಾವಣೆಯಿಂದ ಹಿಡಿದು ಇಲ್ಲಿ ತನಕ ನಿರಂತರವಾಗಿ ಸತತವಾಗಿ ಪಕ್ಷದಲ್ಲಿ ಕೆಲಸ ಮಾಡಿರೋದು ಯಾರಾದರೂ ಇದ್ದರೆ ಅದು ನಾನೊಬ್ಬನೇ. ಅದು ನನ್ನ ಪ್ಯಾಷನ್ ಅಂತಾರೆ ನೋಡಿ, ನಾನು ಉತ್ಸಾಹ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸರ್ಕಾರ ಅಧಿಕಾರ ಅದೇ ದೊಡ್ಡದು ಅಂತೇಳಿ ಜನ ಕೆಲವರು ಭಾವಿಸಿರ್ಬೋದು, ಅದು ನನಗೆ ಅದು ದೊಡ್ಡದಲ್ಲ. ನನ್ನ ಪಕ್ಷ ಭಾಳ ಮುಖ್ಯ, ಪಕ್ಷದ ಸಿದ್ಧಾಂತಗಳು ಭಾಳ ಮುಖ್ಯ. ಪಕ್ಷಕ್ಕೆ ಹಾನಿ ಆಗ್ತಾ ಇದೆ,